ಭಾರತ ಇತಿಹಾಸದಲ್ಲಿ ಒಬ್ಬ ರಾಜನಿದ್ದಾನೆ. ಆ ವ್ಯಕ್ತಿಯ ಹೆಸರು ಕೇಳಿದ ಕೂಡಲೇ ನಮಗೆ ನೆನಪಾಗುವುದು ಅಹಿಂಸೆ, ಶಾಂತಿ ಮತ್ತು ಬೌದ್ಧ ಧರ್ಮ. ಆತನೇ ಅಶೋಕ ಚಕ್ರವರ್ತಿ. ಇವತ್ತಿಗೂ ನಮ್ಮ ರಾಷ್ಟ್ರಧ್ವಜದ ಮಧ್ಯೆ ಇರುವ ಅಶೋಕ ಚಕ್ರ ಮತ್ತು ನಮ್ಮ ಮುದ್ರೆ ಅಶೋಕ ಸ್ತಂಭ ಅವರ ಶಾಂತಿಯ ಸಂದೇಶವನ್ನು ಸಾರುತ್ತದೆ. ಆದರೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು, ಇದೇ ಅಶೋಕ ಒಂದು ಕಾಲದಲ್ಲಿ ಜಗತ್ತು ಕಂಡ ಅತ್ಯಂತ ಕ್ರೂರ ವ್ಯಕ್ತಿ ಆಗಿದ್ದ ಅಂತ. ಇತಿಹಾಸ ಪುಟಗಳಲ್ಲಿ ಅವರನ್ನು ದೇವನಾಪ್ರಿಯ ಎಂದು ಕರೆಯುವ ಮೊದಲು ಜನರು ಅವರನ್ನು ಭಯದಿಂದ ಚಂಡ ಅಶೋಕ ಎಂದು ಕರೆಯುತ್ತಿದ್ದರು. ಯಾರು ಈ ಚಂಡ ಅಶೋಕ? ಒಬ್ಬ ಶಾಂತಿಪ್ರಿಯ ವ್ಯಕ್ತಿ ಇಷ್ಟೊಂದು ಭಯಾನಕ ಕ್ರೂರಿ ಆಗಲು ಕಾರಣವೇನು? ಆ ಕತೆ ಶುರುವಾಗುವುದು ಮೌರ್ಯ ಸಾಮ್ರಾಜ್ಯದ ಅರಮನೆಯಿಂದ. ಕ್ರಿಸ್ತಪೂರ್ವ 304ರಲ್ಲಿ ಬಿಂದುಸಾರ ಮತ್ತು ಸುಭದ್ರಾಗಿಯ ಮಗನಾಗಿ ಅಶೋಕ ಜನಿಸಿದ. ಮೌರ್ಯ ಸಾಮ್ರಾಜ್ಯದ ಸಂಸ್ಥಾಪಕನಾದ ಚಂದ್ರಗುಪ್ತ ಮೌರ್ಯನ ಮೊಮ್ಮಗ ಈತ. ಆದರೆ ಅರಮನೆಯಲ್ಲಿ ಅಶೋಕನಿಗೆ ಸಿಗಬೇಕಾದ ಪ್ರೀತಿ ಎಂದಿಗೂ ಸಿಗಲಿಲ್ಲ. ಅಶೋಕ ನೋಡಲು ಸುಂದರವಾಗಿರಲಿಲ್ಲ, ಅವರ ಚರ್ಮ ಒರಟಾಗಿತ್ತು, ಮುಖದಲ್ಲಿ ಸೌಮ್ಯತೆ ಇರಲಿಲ್ಲ. ಇದೇ ಕಾರಣಕ್ಕೆ ಸ್ವತಃ ತಂದೆ ಬಿಂದುಸಾರನೇ ಅಶೋಕನನ್ನು ಕಂಡರೆ ದ್ವೇಷಿಸುತ್ತಿದ್ದ. ತಂದೆಯ ಪ್ರೀತಿ ಇಲ್ಲದೆ ಅರಮನೆಯಲ್ಲಿ ಎಲ್ಲರಿಂದಲೂ ಕಡೆಗಣನೆಗೆ ಒಳಗಾದ ಅಶೋಕನ ಮನಸ್ಸಿನಲ್ಲಿ ಸಣ್ಣ ವಯಸ್ಸಿನಲ್ಲಿ ಒಂದು ರೀತಿಯ ದ್ವೇಷದ ಕಿಚ್ಚು ಹರಡಿತ್ತು. ಅವರ ಸುತ್ತಮುತ್ತಲೂ ಇದ್ದ ಪರಿಸ್ಥಿತಿ ಅವರನ್ನು ಮೃದು ಸ್ವಭಾವನನ್ನಾಗಿ ಮಾಡುವ ಬದಲು ಒಬ್ಬ ಕಠೋರ ಯೋಧನಾಗಿ ರೂಪಿಸಿತ್ತು. ಅಶೋಕನಿಗೆ ಅನಿಸುತ್ತಿತ್ತು, ನನ್ನ ರೂಪ ನನ್ನ ಶಕ್ತಿ ಅಲ್ಲ, ನನ್ನ ಶೌರ್ಯವೇ ನನ್ನ ಶಕ್ತಿ ಅಂತ. ತಂದೆ ಇಷ್ಟಪಡದಿದ್ದರೂ ಅಶೋಕ ಒಬ್ಬ ಅಸಾಧಾರಣ ಕತ್ತಿವರಸೆ ಮತ್ತು ಚಾಣಾಕ್ಷ ಸೈನಿಕನಾಗಿ ಬೆಳೆದ. ಎಲ್ಲಿಗೆ ಹೋದರೂ ಯುದ್ಧ ಗೆದ್ದು ಬರುತ್ತಿದ್ದ. ಒಳಗೊಳಗೆ ಅವರು ಅನುಭವಿಸಿದ ಅವಮಾನ, ಕಡೆಗಣನೆ ಅವರನ್ನು ಕ್ರೂರ ಹಾದಿಗೆ ನೂಕಿತ್ತು. ಯಾವಾಗ ಬಿಂದುಸಾರ ತನ್ನ ಸುಂದರ ಮಗನಾದ ಸುಶೀಮನನ್ನು ಉತ್ತರಾಧಿಕಾರಿ ಮಾಡಲು ಮುಂದಾದನೋ ಅಲ್ಲಿಂದ ಅಶೋಕನ ಒಳಗಿದ್ದ ಆ ಚಂಡ ರೂಪ ಹೊರಬರಲು ಶುರುವಾಯಿತು. ಅದು ಕೇವಲ ಅಧಿಕಾರದ ಹಸಿವಲ್ಲ, ಇಡೀ ಜಗತ್ತಿಗೆ ತನ್ನ ಶಕ್ತಿ ಏನು ಎಂದು ತೋರಿಸುವ ಛಲವಾಯಿತು. ಆ ಛಲವೇ ಅಶೋಕನನ್ನು ಇತಿಹಾಸದ ಅತ್ಯಂತ ರಕ್ತಸಿದ್ಧ ಅಧ್ಯಾಯಕ್ಕೆ ನಾಂದಿ ಆಡಿ. ನೋಡಿ, ಸಾಮಾನ್ಯವಾಗಿ ಅಪ್ಪ ತೀರಿಕೊಂಡಾಗ ಮಕ್ಕಳು ದುಃಖಿಸುತ್ತಾರೆ. ಆದರೆ ಕ್ರಿಸ್ತಪೂರ್ವ 272ರಲ್ಲಿ ಮೌರ್ಯ ಸಾಮ್ರಾಟ ಬಿಂದುಸಾರ ಮರಣ ಹೊಂದಿದಾಗ ಪಾಟಲಿಪುತ್ರದ ಅರಮನೆಯಲ್ಲಿ ದುಃಖಕ್ಕಿಂತ ಹೆಚ್ಚಾಗಿ ಅಧಿಕಾರದ ಹಸಿವು ಎದ್ದು ಕಾಣುತ್ತಿತ್ತು. ಬಿಂದುಸಾರನಿಗೆ ಅನೇಕ ಪತ್ನಿಯರು ಮತ್ತು 100 ಮಕ್ಕಳು. ಅಶೋಕನಿಗೆ ಗೊತ್ತು, ತಂದೆ ತನ್ನನ್ನು ಪ್ರೀತಿಸುವುದಿಲ್ಲ ಮತ್ತು ತನಗೆ ಅಧಿಕಾರವನ್ನು ಸುಲಭವಾಗಿ ಬಿಟ್ಟು ಕೊಡುವುದಿಲ್ಲ ಎಂದು. ಬಿಂದುಸಾರನ ಅಚ್ಚುಮೆಚ್ಚಿನ ಮಗ ಸುಶೀಮ ಸಿಂಹಾಸನವೇರಲು ತಯಾರು ನಡೆಸುತ್ತಿದ್ದ. ಆದರೆ ಅಶೋಕನ ಲೆಕ್ಕಾಚಾರವೇ ಬೇರೆಯಾಗಿತ್ತು. ಇಲ್ಲಿ ಶುರುವಾಯಿತು ಮೌರ್ಯ ಸಾಮ್ರಾಜ್ಯದ ಇತಿಹಾಸದಲ್ಲಿ ಅತಿ ದೊಡ್ಡ ಗೃಹ ಯುದ್ಧ. ಇದು ಕೇವಲ ಯುದ್ಧವಾಗಿರಲಿಲ್ಲ, ಇದು ಒಬ್ಬ ಮನುಷ್ಯನ ಕ್ರೌರ್ಯದ ಪರಾಕಾಷ್ಠೆಯಾಗಿತ್ತು. ದಂತಕಥೆಗಳ ಪ್ರಕಾರ ಮತ್ತು ಬೌದ್ಧ ಗ್ರಂಥಗಳಾದ ಅಶೋಕಾವದನ ಮತ್ತು ಮಹಾವಂಶದ ಉಲ್ಲೇಖದಂತೆ ಅಶೋಕ ಸಿಂಹಾಸನವೇರಲು ತನ್ನ ಹಾದಿಗೆ ಅಡ್ಡ ಬಂದ ಪ್ರತಿಯೊಬ್ಬರನ್ನು ಬಲಿ ತೆಗೆದುಕೊಂಡ. ಅಶೋಕನಿಗೆ ಬರೋಬ್ಬರಿ 100 ಮಂದಿ ಸಹೋದರರಿದ್ದರು ಎನ್ನಲಾಗುತ್ತದೆ. ಇದರಲ್ಲಿ ಕೇವಲ ಒಬ್ಬನನ್ನು, ಅಂದರೆ ತನ್ನ ಸ್ವಂತ ತಮ್ಮನಾದ ವಿತಾಶೋಕನನ್ನು ಹೊರತುಪಡಿಸಿ ಬಾಕಿ 99 ಸಹೋದರರನ್ನು ಅಶೋಕ ಹತ್ಯೆ ಮಾಡಿದ ಎಂದು ಇತಿಹಾಸ ಹೇಳುತ್ತದೆ. ಕಲ್ಪನೆ ಮಾಡಿಕೊಳ್ಳಿ, ತನ್ನದೇ ರಕ್ತ ಹಂಚಿಕೊಂಡು ಹುಟ್ಟಿದ ಅಣ್ಣ ತಮ್ಮಂದಿರನ್ನು ಒಬ್ಬೊಬ್ಬರಾಗಿ ಸಂಹಾರ ಮಾಡುವುದು ಅದೆಷ್ಟು ಕಠೋರ ಮನಸ್ಥಿತಿ ಇರಬೇಕು. ಅಶೋಕನಿಗೆ ಅಧಿಕಾರ ಎನ್ನುವುದು ಕೇವಲ ಕಿರೀಟವಾಗಿರಲಿಲ್ಲ, ಅದು ಇಡೀ ಜಗತ್ತಿಗೆ ತನ್ನ ಅಸ್ತಿತ್ವವನ್ನು ತೋರಿಸುವ ಮಾರ್ಗವಾಗಿತ್ತು. ಇಲ್ಲಿ ಮುಖ್ಯವಾದ ವಿಷಯವೇನೆಂದರೆ ಅಶೋಕ ಸುಮ್ಮನೇ ರಾಜನಾಗಿರಲಿಲ್ಲ. ಅರಮನೆಯ ಪ್ರಮುಖ ಮಂತ್ರಿಗಳ ಬೆಂಬಲವನ್ನು ಅತಿ ಚಾಣಾಕ್ಷತನದಿಂದ ಗಳಿಸಿದ. ಮುಖ್ಯವಾಗಿ ರಾಧಾಗುಪ್ತ ಎಂಬ ಮಂತ್ರಿಯ ಸಹಾಯದಿಂದ ಸುಶೀಮನನ್ನು ಸಿಂಹಾಸನದಿಂದ ದೂರವಿಟ್ಟ ಅಶೋಕ ಪಾಟಲಿಪುತ್ರವನ್ನು ತನ್ನ ವಶಕ್ಕೆ ಪಡೆದ. ಸುಶೀಮನನ್ನು ಜೀವಂತವಾಗಿ ಸುಟ್ಟು ಹಾಕಲಾಯಿತು ಎಂದು ಕೆಲವು ಕಥೆಗಳು ಹೇಳುತ್ತವೆ. ಈ ಹತ್ಯಾಕಾಂಡ ಇಷ್ಟು ಭೀಕರವಾಯಿತೆಂದರೆ 4 ವರ್ಷಗಳ ಕಾಲ ಸಾಮ್ರಾಜ್ಯದಲ್ಲಿ ಅಶಾಂತಿಯೇ ನೆಲೆಸಿತ್ತು. ಅಧಿಕೃತವಾಗಿ ಅಶೋಕ ಪಟ್ಟಾಭಿಷೇಕವಾಗಿದ್ದು ತಂದೆ ಸತ್ತು 4 ವರ್ಷಗಳ ನಂತರ, ಅಂದರೆ ಕ್ರಿಸ್ತಪೂರ್ವ 268ರಲ್ಲಿ. ಆಗಲೇ ಅಲ್ಲಿ ಅಶೋಕ ತನ್ನ ಕೈಗೆ ತನ್ನ ಸಹೋದರ ರಕ್ತದಿಂದ ಪೂರ್ತಿ ಕೆಂಪಾಗಿತ್ತು. ಒಬ್ಬ ವ್ಯಕ್ತಿ ತನ್ನ ಕುಟುಂಬವನ್ನೇ ಹೀಗೆ ಕೊಲ್ಲಬಲ್ಲ ಎಂದರೆ ಇನ್ನು ಸಾಮಾನ್ಯ ಜನರ ಕಥೆ ಏನು? ಅಶೋಕ ಪಟ್ಟಕ್ಕೇರಿದ ಮೇಲೆ ಅವನ ಕ್ರೌರ್ಯ ಕಡಿಮೆಯಾಗಲಿಲ್ಲ, ಬದಲಿಗೆ ಹೆಚ್ಚಾಯಿತು. ಎದುರಾಳಿಗಳನ್ನು ಸೆದೆಬಡಿಯಲು ಅಶೋಕ ಹೂಡಿದ ಹೊಸತಂತ್ರ ಇಡೀ ಸಾಮ್ರಾಜ್ಯವನ್ನೇ ನಡುಗಿಸಿತ್ತು. ಆತ ತನ್ನ ವಿರೋಧಿಗಳಿಗಾಗಿ ಪಾಟಲಿಪುತ್ರದಲ್ಲಿ ಏನನ್ನು ಸೃಷ್ಟಿಸಿದ ಗೊತ್ತಾ?
ಅಕ್ಷಾಂಶ ಅದು ಒಂದು ನರಕ. ಒಬ್ಬ ರಾಜನಿಗೆ ಅರಮನೆ ಇರುವುದು ಸೌಕರ್ಯಕ್ಕಾಗಿ ಮತ್ತು ಆಡಳಿತಕ್ಕಾಗಿ. ಆದರೆ ಅಶೋಕನ ಪಾಟಲಿಪುತ್ರದ ಹೊರವಲಯದಲ್ಲಿ ಒಂದು ವಿಚಿತ್ರವಾದ ಅರಮನೆಯನ್ನು ನಿರ್ಮಿಸಿದ್ದ. ಹೊರಗಿನಿಂದ ನೋಡಲು ಇದು ಅತ್ಯಂತ ಸುಂದರವಾದ ಉದ್ಯಾನವನಗಳು, ಹೂವಿನ ಗಿಡಗಳು ಮತ್ತು ಕಾರಂಜಿಗಳಿಂದ ಕೂಡಿದ ಸ್ವರ್ಗದಂತೆ ಕಾಣುತ್ತಿತ್ತು. ಆದರೆ ಇದರ ಒಳಗೆ ಕಾಲಿಟ್ಟವರಿಗೆ ಮಾತ್ರ ಗೊತ್ತಿತ್ತು ಅದು ಸ್ವರ್ಗವಲ್ಲ, ಸಾಕ್ಷಾತ್ ಯಮನ ಲೋಕ ಅಂತ. ಇತಿಹಾಸ ಇದನ್ನು ಅಶೋಕ ನರಕ ಎಂದು ಕರೆಯಲಾಗುತ್ತದೆ. ಅಶೋಕ ಯಾಕೆ ಇಂತಹ ಜಾಗವನ್ನು ನಿರ್ಮಿಸಿದ್ದ? ಅಲ್ಲಿ ನಡೆಯುತ್ತಿದ್ದ ಆ ಭೀಕರ ಕೃತ್ಯವಾದರೂ ಏನು? ಈ ನರಕವನ್ನು ನಿರ್ಮಿಸಲು ಅಶೋಕ ಒಬ್ಬ ವ್ಯಕ್ತಿಯನ್ನು ಆರಿಸಿಕೊಂಡಿದ್ದ. ಅವನ ಹೆಸರೇ ಗಿರೀಕ. ಈತ ಎಷ್ಟು ಕ್ರೂರಿಯಾಗಿದ್ದ ಎಂದರೆ ತನ್ನ ಸ್ವಂತ ತಂದೆ ತಾಯಿಯನ್ನೇ ಕೊಲ್ಲಲು ಹಿಂಜರಿಯದ ನರ ರಾಕ್ಷಸ. ಅಶೋಕ ಈ ಗಿರೀಕನಿಗೆ ಒಂದು ಸಂದೇಶ ನೀಡಿದ್ದ. ಯಾರು ಈ ಅರಮನೆಯ ಒಳಗೆ ಕಾಲಿಡುತ್ತಾರೋ ಅವರು ಜೀವಂತವಾಗಿ ಹೊರಗೆ ಹೋಗಬಾರದು. ಅವರು ಅನುಭವಿಸುವ ಸಾವು ಅತ್ಯಂತ ನೋವಿನಿಂದ ಕೂಡಿರಬೇಕು. ಬೌದ್ಧ ಧರ್ಮದ ಗ್ರಂಥಗಳ ಪ್ರಕಾರ ಈ ಜೈಲಿನಲ್ಲಿ ಶಿಕ್ಷೆ ನೀಡಲು ವಿಚಿತ್ರ ಯಂತ್ರಗಳನ್ನು ಬಳಸಲಾಗುತ್ತಿತ್ತು. ಕೈದಿಗಳನ್ನು ಕುದಿಯುವ ಎಣ್ಣೆಯ ಕೊಪ್ಪದ ಒಳಗೆ ಹಾಕಲಾಗುತ್ತಿತ್ತು. ಕಬ್ಬಿಣದ ಸಲಾಕೆಗಳನ್ನು ಕಾಯಿಸಿ ಮೈಮೇಲೆ ಎಳೆಯಲಾಗುತ್ತಿತ್ತು. ಎದುರಾಳಿಗಳ ಎದೆಯಲ್ಲಿ ನಡುಕ ಹುಟ್ಟಿಸುವುದೇ ಅಶೋಕನ ಏಕೈಕ ಗುರಿಯಾಗಿತ್ತು. ಯೋಚಿಸಿ ನೋಡಿ, ಇವತ್ತು ನಾವು ಯಾರನ್ನ ಅಹಿಂಸೆಯ ದೂತ ಎಂದು ಕರೆಯುತ್ತೇವೋ ಅದೇ ವ್ಯಕ್ತಿ ಇಂತಹ ಕ್ರೌರ್ಯಕ್ಕೆ ಸಾಕ್ಷಿಯಾಗಿದ್ದ. ಒಂದು ಕಥೆಯ ಪ್ರಕಾರ ಒಬ್ಬ ಬೌದ್ಧ ಭಿಕ್ಷು ಅಕಸ್ಮಾತ್ ಆಗಿ ಈ ನರಕದ ಒಳಗೆ ಪ್ರವೇಶಿಸುತ್ತಾರೆ. ಗ್ರೀಕ ಅವರನ್ನು ಕುದಿಯುವ ಎಣ್ಣೆಗೆ ಹಾಕುತ್ತಾರೆ. ಆ ಭಿಕ್ಷುಕನಿಗೆ ಏನೂ ಆಗುವುದಿಲ್ಲ. ಈ ಪವಾಡವನ್ನು ನೋಡಲು ಅಶೋಕ ಸ್ವತಃ ಅಲ್ಲಿಗೆ ಬರುತ್ತಾನೆ. ಅಶೋಕ ಬಂದಾಗ ಗಿರೀಕ ಹೇಳುತ್ತಾನೆ, ರಾಜ, ಇಲ್ಲಿಗೆ ಯಾರು ಬಂದರೂ ಅವರನ್ನು ಹೊರಗೆ ಹೋಗುವಂತಿಲ್ಲ. ಹಾಗಾಗಿ ಈಗ ನಿನ್ನನ್ನು ನಾನು ಕೊಲ್ಲಬೇಕು ಅಂತ ಆಳು ಸನ್ನನ್ನೇ ಕೊಲ್ಲಲು ಬಂದಾಗ ಅಶೋಕನಿಗೆ ಮೊದಲ ಬಾರಿಗೆ ತನ್ನ ಕ್ರೌರ್ಯದ ಅರಿವು ಆಗುತ್ತದೆ. ಆದರೆ ಅಶೋಕ ಸಂಪೂರ್ಣವಾಗಿ ಬದಲಾಗಲು ಇದು ಸಾಕಾಗಿರಲಿಲ್ಲ. ಅಶೋಕರ ಈ ಕ್ರೌರ್ಯ ಕೇವಲ ಜೈಲಿಗೆ ಸೀಮಿತವಾಗಿರಲಿಲ್ಲ. ಅವರ ಸಾಮ್ರಾಜ್ಯ ವಿಸ್ತರಣೆಯ ಹಸಿವು ಇಡೀ ಭಾರತವನ್ನೇ ರಕ್ತಸಿದ್ಧ ಮಾಡಲು ಸಿದ್ಧವಾಗಿತ್ತು. ಈ ಹಸಿವಿನ ಉತ್ತಂಗವೇ ಇತಿಹಾಸದ ಮಹಾ ತಿರುವು. ಅದುವೇ ಕಳಿಂಗ ಯುದ್ಧ. ಲಕ್ಷಾಂತರ ಜನರ ಪ್ರಾಣವನ್ನು ಬಲಿ ಪಡೆದ ಆ ಭೀಕರ ಯುದ್ಧ. ಅಧಿಕಾರ ಸಿಕ್ಕ ಮೇಲೆ ಅಶೋಕನ ಹಸಿವು ನಿಲ್ಲಲಿಲ್ಲ. ಇಡೀ ಭಾರತವನ್ನು ತನ್ನ ಪಾದದಡಿಗೆ ತರಬೇಕೆಂಬ ಹಂಬಲ ಅವನಲ್ಲಿತ್ತು. ಆದರೆ ಭಾರತದ ಪೂರ್ವದ ಕರಾವಳಿಯಲ್ಲಿ ಒಂದು ಪುಟ್ಟ ರಾಜ್ಯವಿತ್ತು. ಅದುವೇ ಕಳಿಂಗ, ಇಂದಿನ ಒಡಿಶಾ. ಮೌರ್ಯ ಸಾಮ್ರಾಜ್ಯದ ಶಕ್ತಿಯ ಮುಂದೆ ಕಳಿಂಗ ಒಂದು ಸಣ್ಣ ರಾಜ್ಯವಾಗಿತ್ತು. ಆದರೆ ಅಲ್ಲಿಯ ಜನರ ಸ್ವಾಭಿಮಾನ ಮತ್ತು ಧೈರ್ಯ ಅಸಾಧಾರಣವಾಗಿತ್ತು. ಪೂರ್ವ 261 ಅಶೋಕ ತನ್ನ ಬೃಹತ್ ಸೈನ್ಯದೊಂದಿಗೆ ಕಳಿಂಗದ ಮೇಲೆ ದಾಳಿ ಮಾಡಿದ. ಇದು ಕೇವಲ ಒಂದು ಯುದ್ಧವಾಗಿರಲಿಲ್ಲ, ಅದು ಒಂದು ಇಡೀ ಜನಪದರ ನಾಶದ ಆರಂಭವಾಗಿತ್ತು. ಕಳಿಂಗದ ಸೈನಿಕರು ಮಾತ್ರವಲ್ಲ, ಸಾಮಾನ್ಯ ಜನರು, ರೈತರು ಕೂಡ ತಮ್ಮ ನಾಡಿಗಾಗಿ ಕತ್ತಿ ಹಿಡಿದು ನಿಂತರು. ಆದರೆ ಚಂಡ ಅಶೋಕನ ಕ್ರೌರ್ಯದ ಮುಂದೆ ಅವರ ಬಲಿಯಾಯಿತು. ಇತಿಹಾಸದ ದಾಖಲೆಗಳ ಪ್ರಕಾರ ಈ ಯುದ್ಧದಲ್ಲಿ ಸರಿಸುಮಾರು 1 ಲಕ್ಷಕ್ಕೂ ಹೆಚ್ಚು ಸೈನಿಕರು ಮರಣ ಹೊಂದಿದರು. 1.5 ಲಕ್ಷಕ್ಕೂ ಹೆಚ್ಚು ಜನರು ಸೆರೆ ಹಿಡಿದು ಗುಲಾಮರನ್ನಾಗಿ ಮಾಡಲಾಗಿತ್ತು. ಅಷ್ಟೇ ಅಲ್ಲ, ಹಸಿವು ಮತ್ತು ರೋಗದಿಂದ ಲಕ್ಷಾಂತರ ಮಂದಿ ಸತ್ತರು. ಯುದ್ಧ ನಡೆದಿದ್ದು ದಯಾ ನದಿಯ ದಂಡೆಯ ಮೇಲೆ. ಯುದ್ಧ ಮುಗಿದ ನಂತರ ಆ ದೃಶ್ಯ ಹೇಗಿತ್ತೆಂದರೆ, ದಯಾ ನದಿಯ ನೀರು ನೀಲಿ ಬಣ್ಣ ಕಳೆದುಕೊಂಡು ಸಂಪೂರ್ಣವಾಗಿ ಮಾನವ ರಕ್ತದಿಂದ ಕೆಂಪಾಗಿತ್ತು. ಮೃತದೇಹಗಳ ರಾಶಿಯಿಂದ ನದಿ ಹರಿವೇ ನಿಂತು ಹೋಯಿತು. ಅಕ್ಷಾಂಶ ರಕ್ತದ ಕೆರೆಯೇ ನಿರ್ಮಾಣವಾಗಿತ್ತು. ಯುದ್ಧ ಗೆದ್ದ ನಂತರ ಅಶೋಕ ಅಹಂಕಾರದಿಂದ ಯುದ್ಧದ ಭೂಮಿಯಲ್ಲಿ ಅಡ್ಡಾಡುತ್ತಿದ್ದ. ತನ್ನ ವಿಜಯದ ಪರಾಕ್ರಮೆಯನ್ನು ನೋಡಲು ಹೋದ ಅಶೋಕನಿಗೆ ಅಲ್ಲಿ ಕಂಡಿದ್ದು ವಿಜಯದ ಸಂಭ್ರಮವಲ್ಲ, ಬದಲಿಗೆ ಮಸಣದ ಮೌನ. ಹೆಣಗಳ ರಾಶಿಯ ಮಧ್ಯೆ ಅಳುತ್ತಿದ್ದ ವಿಧವೆಯರು, ತಂದೆಯನ್ನು ಕಳೆದುಕೊಂಡ ದಿಕ್ಕಿಲ್ಲದೆ ಕೂಗುತ್ತಿದ್ದ ಮಕ್ಕಳು, ಕಾಲು ಕೈ ಕಳೆದುಕೊಂಡು ನರಳಾಡುತ್ತಿದ್ದ ಸೈನಿಕರು. ಈ ದೃಶ್ಯ ಅಶೋಕನ ಎದೆಯನ್ನೇ ಸೀಳಿತು. ಈ ಕ್ಷಣದಲ್ಲಿ ಅವನಿಗೆ ಒಂದು ಪ್ರಶ್ನೆ ಕಾಡಿತ್ತು. ಇಷ್ಟು ಜನರ ರಕ್ತದ ಮೇಲೆ ಕಟ್ಟಿದ ಈ ಸಾಮ್ರಾಜ್ಯ ನನಗೆ ಬೇಕೇ? ಹಸಿದ ಹೊಟ್ಟೆ ಮತ್ತು ಕಣ್ಣೀರಿನ ಮೇಲೆ ಸಿಕ್ಕ ಈ ಗೆಲುವು ನಿಜವಾದ ಗೆಲುವೇ? ಆ ನದಿಯ ರಕ್ತ ಮತ್ತು ಜನರ ಆಕ್ರಂದನ ಅಶೋಕನ ಒಳಗಿದ್ದ ಆ ಚಂಡ ಅಶೋಕನನ್ನು ಶಾಶ್ವತವಾಗಿ ಕೊಂದು ಹಾಕಿತು. ಜಗತ್ತನ್ನೇ ನಡುಗಿಸಿದ ಕ್ರೂರಿ ಅಶೋಕ ಅಂದು ಮೊದಲ ಬಾರಿಗೆ ಒಬ್ಬ ಮಗುವನಂತೆ ಹತ್ತಿದ್ದರು. ಅಲ್ಲಿ ಶುರುವಾಗಿದ್ದೇ ಇತಿಹಾಸದ ಅತಿದೊಡ್ಡ ಪರಿವರ್ತನೆ. ಕಳಿಂಗ ಯುದ್ಧದ ಆ ಸ್ಮಶಾನ ದೃಶ್ಯ ರಣರಂಗದಲ್ಲಿ ಅಶೋಕ ಕೇವಲ ಹೆಣಗಳನ್ನು ನೋಡುತ್ತಿರಲಿಲ್ಲ, ತನ್ನೊಳಗಿದ್ದ ಕ್ರೌರ್ಯದ ಅಂತ್ಯವನ್ನು ಕಂಡಿದ್ದ. ಜಗತ್ತನ್ನೇ ಗೆಲ್ಲಬೇಕು ಎಂಬ ಹಪಾಪಿನಲ್ಲಿದ್ದ ಮನುಷ್ಯನಿಗೆ ಆ ಲಕ್ಷಾಂತರ ಜನರ ಸಾವು
ಒಂದು ದೊಡ್ಡ ಪಾಠವನ್ನು ಕಲಿಸಿತ್ತು. ಅಶೋಕನಿಗೆ ಅನಿಸಿತ್ತು, ರಕ್ತದಿಂದ ಗೆಲ್ಲುವುದು ಕೇವಲ ಭೂಮಿಯನ್ನು ಮಾತ್ರ, ಆದರೆ ಪ್ರೀತಿಯಿಂದ ಗೆಲ್ಲುವುದು ಜನರ ಹೃದಯವನ್ನು. ಅಲ್ಲಿಗೆ ಚಂಡ ಅಶೋಕನ ಅಧ್ಯಾಯ ಮುಗಿಯಿತು. ರಕ್ತದ ಹಸುವಿನಿಂದ ಕೂಡಿದ ಒಬ್ಬ ಸುಲ್ತಾನನ ಅಂತ್ಯವಾಯಿತು. ಒಬ್ಬ ಮಹಾನ್ ಮಾನವತಾವಾದಿಯ ಜನನವಾಯಿತು. ಇದು ಇತಿಹಾಸದ ಅತಿದೊಡ್ಡ ಮರುಜನ್ಮವಾಯಿತು. ಪಶ್ಚಾತ್ತಾಪದಿಂದ ಬೆಂಕಿಯಲ್ಲಿ ಬೆಂದ ಅಶೋಕನಿಗೆ ಶಾಂತಿ ಬೇಕಿತ್ತು. ಈ ಸಮಯದಲ್ಲಿ ಅವನಿಗೆ ದಾರಿ ತೋರಿಸಿದ್ದೇ ಬೌದ್ಧ ಧರ್ಮ. ಬೌದ್ಧ ಭಿಕ್ಷು ಉಪಗುಪ್ತನ ಪ್ರಭಾವದಿಂದ ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು. ಕೈಯಲ್ಲಿದ್ದ ರಕ್ತಸಿದ್ಧ ಕತ್ತಿಯನ್ನು ಕೆಳಗಿಟ್ಟು ಶಾಂತಿಯ ಸಂಕೇತವಾದ ಧರ್ಮಚಕ್ರವನ್ನು ಕೈಗೆತ್ತಿಕೊಂಡನು. ಅವರು ತಾನು ಕಟ್ಟಿಸಿದ ಆ ನರಕ ಅರಮನೆಯನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸಿದರು. ಎಲ್ಲಿ ಜನರನ್ನು ಚಿತ್ರಹಿಂಸೆ ಮಾಡಲಾಗುತ್ತಿತ್ತೋ ಅದೇ ಜಾಗದಲ್ಲಿ ಸ್ತೂಪಗಳನ್ನು, ಆಸ್ಪತ್ರೆಗಳನ್ನು ಮತ್ತು ವಿಶ್ರಾಂತಿ ಧಾಮಗಳನ್ನು ನಿರ್ಮಿಸುತ್ತಿದ್ದನು. ಪ್ರಾಣಿ ಬಲಿಯನ್ನು ನಿಷೇಧಿಸಿದನು. ತನ್ನ ಅಧಿಕಾರವನ್ನು ಜನಸಾಮಾನ್ಯರಿಗಾಗಿ ಮೀಸಲಿಟ್ಟನು. ಇಲ್ಲಿಂದ ಅಶೋಕ ಕೇವಲ ರಾಜನಾಗಿ ಉಳಿಯಲಿಲ್ಲ, ಬದಲಾಗಿ ಧರ್ಮ ಅಶೋಕರಾದರು. ತನ್ನ ಮಕ್ಕಳಾದ ಮಹೇಂದ್ರ ಮತ್ತು ಸಂಘಮಿತ್ರೆಯನ್ನು ಶ್ರೀಲಂಕಾದಂತಹ ದೇಶಗಳಿಗೆ ಬೌದ್ಧ ಧರ್ಮದ ಶಾಂತಿಯ ಸಂದೇಶ ಸಾರಲು ಕಳಿಸಿಕೊಟ್ಟನು. ಕಲ್ಲುಗಳ ಮೇಲೆ, ಸ್ತಂಭದ ಮೇಲೆ ಧರ್ಮದ ಶಾಸನವನ್ನು ಕೆತ್ತಿಸಲಾರಂಭಿಸಿದನು. ಇವತ್ತಿಗೂ ನಾವು ಗೌರವಿಸುವ ಸಾರನಾಥನ ಸಿಂಹ ಬೋಧಿಗೆ ಮತ್ತು ಅಶೋಕನ ಚಕ್ರ ಈ ಮಹಾನ್ ಬದಲಾವಣೆಯ ಸಾಕ್ಷಿಗಳು. ಒಬ್ಬ ವ್ಯಕ್ತಿ ಎಷ್ಟೇ ಕ್ರೂರಿಯಾಗಿದ್ದರೂ ಸರಿಯಾದ ಪಶ್ಚಾತ್ತಾಪ ಮತ್ತು ಮಾನವೀಯತೆಯಿಂದ ಮಹಾತ್ಮನಾಗಬಲ್ಲ ಎಂಬುದಕ್ಕೆ ಅಶೋಕನೇ ಜಗತ್ತಿಗೆ ಶ್ರೇಷ್ಠ ಉದಾಹರಣೆ. ಚಂಡ ಅಶೋಕನಿಂದ ಧರ್ಮ ಅಶೋಕನವರೆಗೆ ಈ ಪಯಣ ನಮಗೆ ಹೇಳುವುದು ಒಂದೇ: ಯುದ್ಧದಲ್ಲಿ ಗೆಲ್ಲುವುದು ಶೌರ್ಯವಲ್ಲ, ತನ್ನೊಳಗೆ ದ್ವೇಷವನ್ನು ಗೆಲ್ಲುವುದೇ ನಿಜವಾದ ಪರಾಕ್ರಮ. ಇತಿಹಾಸದ ಈ ಪುಟ ನಿಮಗೆ ಇಂದಿಗೂ ಒಂದು ಪ್ರಸ್ತುತ. ನಿಮಗೆ ಈ ಚಂಡ ಅಶೋಕನ ರಕ್ತಸಿದ್ಧ ಮತ್ತು ಪರಿವರ್ತನೆಯ ಕಥೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ಇತಿಹಾಸದ ರೋಚಕ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.